ಪುಷ್ ಡೇಸ್ ತುಂಬಾ ಚೆನ್ನಾಗಿರುತ್ತೆ, ಪುಲ್ ಡೇಸ್ ತುಂಬಾ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ. ಆದ್ರೆ ಲೆಗ್ ಡೇ ಇಸ್ ಅ ಟೆಸ್ಟ್ ಆಫ್ ಕ್ಯಾರೆಕ್ಟರ್. ನಾನು ನನ್ನ ಲೆಗ್ಸ್ ನ ಹೆಂಗ್ ಟ್ರೈನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ದ ಕಿಂಗ್ ಸ್ಕ್ವಾಟ್ಸ್. ನಾನು ಸ್ಕ್ವಾಟ್ಸ್ ನ ಮಾಡಲ್ಲ, ಆದ್ರೆ ಲೆಗ್ ಪ್ರೆಸ್ ನ ಮಾಡ್ತೀನಿ. ಯಾಕಂದ್ರೆ ನನಗೆ ಸ್ಕ್ವಾಟ್ಸ್ ಅಂದ್ರೆ ಇಷ್ಟ ಇಲ್ಲ. ನಾನು ಒಂದ್ಸಲಿ ಸ್ಕ್ವಾಟ್ಸ್ ನ ಟ್ರೈ ಮಾಡಿದೀನಿ, ಆದ್ರೆ ನನಗೆ ಒಂದೇ ಎಕ್ಸರ್ಸೈಸ್ ಅಲ್ಲಿ ನನ್ನ ಇಡೀ ಎನರ್ಜಿನ ವೇಸ್ಟ್ ಮಾಡಕ್ ಇಷ್ಟ ಇಲ್ಲ. ಲೆಗ್ ಪ್ರೆಸ್ ಟು 3 ಸೆಟ್ ಟಿಲ್ ಫೇಲಿಯರ್ ವಿತ್ ಫುಲ್ ರೇಂಜ್ ಆಫ್ ಮೋಷನ್. ಸೆಕೆಂಡ್ ಹ್ಯಾಮ್ಸ್ಟ್ರಿಂಗ್ಸ್. ಎಲ್ಲರೂ ಕ್ವಾಡ್ಸ್ ನ ಟ್ರೈನ್ ಮಾಡ್ತಾರೆ, ಆದ್ರೆ ಹ್ಯಾಮ್ಸ್ಟ್ರಿಂಗ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಲ್ಲ. ಹ್ಯಾಮ್ಸ್ಟ್ರಿಂಗ್ಸ್ ಗೆ ನಾನು ಫಸ್ಟ್ ಡೆಡ್ ಲಿಫ್ಟ್ಸ್ ನ ಮಾಡ್ತೀನಿ ವಿತ್ ಡಂಬಲ್ಸ್. ಇದ್ರದ್ದು 3 ಸೆಟ್ ಟಿಲ್ ಫೇಲ್ಯೂರ್. ಕಂಪೌಂಡ್ ಮೂವ್ಮೆಂಟ್ಸ್ ಆಯ್ತು. ನೆಕ್ಸ್ಟ್ ಐಸೋಲೇಷನ್ ಮೂವ್ಮೆಂಟ್ಸ್ ಗೆ ನಾನು ಫಸ್ಟ್ ಕ್ವಾಡ್ಸ್ ಗೆ ಲೆಗ್ ಎಕ್ಸ್ಟೆನ್ಷನ್ ನ ಮಾಡ್ತೀನಿ. ಇದ್ರದ್ದು 3 ಸೆಟ್ ಟಿಲ್ ಫೇಲ್ಯೂರ್. ಹ್ಯಾಮ್ಸ್ಟ್ರಿಂಗ್ ಐಸೋಲೇಷನ್ ಮೂವ್ಮೆಂಟ್ ಗೆ ನಾನು ಲೆಗ್ ಕರ್ಲ್ಸ್ ನ ಮಾಡ್ತೀನಿ. ಇದ್ರದ್ದು 3 ಸೆಟ್ ಟಿಲ್ ಫೇಲ್ಯೂರ್. ಅಂಡ್ ಫೈನಲಿ ದಿ ಕಾಫ್ಸ್, ಹಾರ್ಡೆಸ್ಟ್ ಮಸಲ್ ಗ್ರೂಪ್ ಟು ಗ್ರೋ. ಇದನ್ನ ಹೇಳೋದನ್ನ ನಿಲ್ಸಿ ನಿಮ್ಮ ಕಾಫ್ಸ್ ನ ಕೂಡ ಬೇರೆ ಮಸಲ್ ಗ್ರೂಪ್ ತನ ಫೇಲ್ಯೂರ್ ತನಕ ಟ್ರೈನ್ ಮಾಡಿ. ಕೆಳಗಡೆ ಹೋದಾಗ 1 ಸೆಕೆಂಡ್ ಪಾಸ್ ಮಾಡಿ, ಮತ್ತೆ ಮೇಲೆ ಟಾಪ್ ಅಲ್ಲಿ ಸ್ಕ್ವೀಸ್ ಮಾಡಿ. ನಿಮ್ಮ ಲೆಗ್ ಡೇ ಆದ್ಮೇಲೆ ನೀವು ಕರೆಕ್ಟ್ ಆಗಿ ನಡೀತಾ ಇದ್ದೀರಾ ಅಂದ್ರೆ ನೀವು ಲೆಗ್ಸ್ ನ ಕರೆಕ್ಟ್ ಆಗಿ ಟ್ರೈನ್ ಮಾಡಿಲ್ಲ ಅಂತ ಅರ್ಥ. ಇದು 365 ಡೇಸ್ ಚಾಲೆಂಜ್ ನ 35ನೇ ದಿನ. ನಾನ್ ಮತ್ತೆ ಸಿಗ್ತೀನಿ ನಾಳೆ.